ಕಾಪಿರೈಟ್ ಬೀಳುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ಗಳನ್ನು ನಮ್ಮ ವಿಡಿಯೋಗಳಿಗೆ ಯೂಸ್ ಮಾಡ್ಕೊಂಡಿದ್ವಿ ಅಂದರೆ ನಾವು ನಮ್ಮ ಚಾನಲಿಗೆ ಕಾಪಿರೈಟ್ ಬರುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಅದ್ರ ಸಂಬಂಧ ನಾವು ಕಾಪಿರೈಟ್ ಫ್ರೀ ಇರುವಂಥ ಮ್ಯೂಸಿಕ್ಸ್ಗಳನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ನನಗೆ ಕಾಪಿರೈಟ್ ಫ್ರೀ ಇರುವಂಥ ಮ್ಯೂಸಿಕ್ಸ್ಗಳನ್ನು ನಾವು ಎಲ್ಲಿ ಹುಡುಕ್ಬೇಕಂತ ಹೇಳ್ಕಿಸಿಂದ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಾಗ 100% ಸಿಗ್ತದೆ. ಕಾಪಿರೈಟ್ ಫ್ರೀ ಇರುವಂಥ ಮ್ಯೂಸಿಕ್ಸ್ಗಳನ್ನು ಯೂಟ್ಯೂಬ್ದವರೇ ನಮಗೊಂದಿಷ್ಟು ಕೊಡ್ತಾರೆ. ಅದರೊಳಗೆ ನಾವು ಯಾವ್ದು ಬೇಕಾದ ಮ್ಯೂಸಿಕ್ಸ್ಗಳನ್ನು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಕಾಪಿರೈಟ್ ಬರುವುದಿಲ್ಲ. ಹೆಂಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಈಗ ನಾವು ಕ್ರೋಮ್ ಓಪನ್ ಮಾಡ್ಬೇಕು. ಕ್ರೋಮ್ ಓಪನ್ ಮಾಡಿದ ಕೂಡಲೇ ಏನು ಸರ್ಚ್ ಅದಲ್ಲ, ಇಲ್ಲಿ youtube.com ಅಂತ ಲೊಕೇಶನ್ ಸರ್ಚ್ ಹೊಡ್ರಿ. ಓಕೆ, ಸರ್ಚ್ ಹೊಡೆದ ಕೂಡಲೇ ನಿಮಗೆ ಈ ರೀತಿ ಓಪನ್ ಆಗದೇ ಇರ್ಬೋದು. ಯಾಕಂತಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನೋದು ನೀವು ಆನ್ ಮಾಡಿರಲ್ಲ. ಇದನ್ನು ನೀವು ಡೆಸ್ಕ್ಟಾಪ್ ಸೈಟ್ ಅನ್ನೋದು ಆನ್ ಮಾಡಿರಿ. ಓಕೆ, ಡೆಸ್ಕ್ಟಾಪ್ ಸೈಟ್ ಅನ್ನೋದು ಆನ್ ಆದಮೇಲೆ ಈ ರೀತಿ ನಿಮಗೆ ಕಾಣ್ತದೆ. ಈಗ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಏನು 3 ಲೈನ್ಸ್ ಕಾಣತ್ತಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದ ಕೂಡಲೇ ಇಲ್ಲಿ ಯುವರ್ ಚಾನಲ್ ಅಂತದಲ್ಲ, ಇಲ್ಲಿ ಟ್ಯಾಪ್ ಮಾಡಿರಿ. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಕಸ್ಟಮೈಸ್ ಚಾನಲ್ ಅಂತದಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದ ಕೂಡಲೇ ನೀವು ಒಂದು ಸ್ವಲ್ಪ ವೇಟ್ ಮಾಡ್ಬೇಕು. ವೇಟ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಇಲ್ಲಿ ಓಪನ್ ಆಗ್ತದೆ. ಒಂದು ಸೆಕೆಂಡ್, ಈ ರೀತಿ ನಿಮಗೆ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಇಲ್ಲೇನು ಮ್ಯೂಸಿಕ್ ಅಂತದಲ್ಲ, ಈ ಮ್ಯೂಸಿಕ್ ಸಿಂಬಲ್ ಅದಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಆಡಿಯೋಗಳು ಬರ್ತಾವೆ. ಓಕೆ, ಒಂದು ಸೆಕೆಂಡ್ ಲೋಡ್ ಆಗತ್ತದ. ಈಗ ಇಲ್ಲಿ ನೀವು ನೋಡತ್ತಿರ್ಬೋದು, ಇಲ್ಲಿ ಇಷ್ಟೊಂದು ಆಡಿಯೋಗಳು ಬರಾಕತ್ತವೆ. ಇದ್ರೊಳಗೆ ನಮಗೆ ಯಾವ ಆಡಿಯೋ ಬೇಕಲ್ಲ ಅದನ್ನು ನಾವು ಇಲ್ಲೇ ಕೇಳ್ಬೋದು. ಇದನ್ನ ಮೇಲೆ ಒತ್ತಿದ್ರೆ ಪ್ಲೇ ಆಗ್ತದೆ, ಇಲ್ಲೇ ಕೇಳಬಹುದು. ಆಮೇಲೆ ಐತಲ್ಲ ಇದನ್ನು ನಾವು ಡೈರೆಕ್ಟ್ ಇಲ್ಲಿ ಡೌನ್ಲೋಡು ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಅಂತ ಏನು ಆಪ್ಷನ್ ಆತಲ್ಲ, ಇದ್ರ ಮೇಲೆ ಒತ್ತಿದ್ರೆ ಇದು ಡೈರೆಕ್ಟ್ ಡೌನ್ಲೋಡ್ ಆಗ್ತದೆ. ನಾ ಈ ಮ್ಯೂಸಿಕನ್ನು ನಿಮಗೆ ಡೌನ್ಲೋಡ್ ಮಾಡ್ಕೇಶನ್ ತೋರಿಸ್ತೀನಿ ಅಂತ. ಇಲ್ಲೇನಿದು ಡೌನ್ಲೋಡ್ ಆಗ್ತದಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿದ ಕೂಡಲೇ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ಯದ. ಓಕೆ, ಇದು ಡೌನ್ಲೋಡ್ ಕಂಪ್ಲೀಟ್ ಆದ ಕೂಡಲೇ ಈ ಮ್ಯೂಸಿಕ್ ನಮ್ಮ ಫೋನ್ದಾಗ ಅವೈಲೇಬಲ್ ಆಗ್ತದೆ. ಈ ಮ್ಯೂಸಿಕ್ಗಳನ್ನು ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಯೂಸ್ ಮಾಡ್ಕೋಬೋದು. ಈ ವಿಡಿಯೋದಾಗ ನೀವೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಾತಿರಲ್ಲ, ಆಡಿಯೋ ಲೈಬ್ರರಿ ಒಳಗಿಂದ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಒಳಗಿಂದ ನಾನು ಡೌನ್ಲೋಡ್ ಮಾಡ್ಕೇಶನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಾಗಿ ಹಾಕಿದ್ದೆ. ನಾನು ಇದೇ ಮೆಥಡನ್ನು ಯೂಸ್ ಮಾಡ್ತೀನಿ. ನಿಮಗೆ ಏನಾರ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ಬೋದಾ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.